ನಮಸ್ಕಾರ ದೇವಪ್ರಿಯ ಬಂಧುಗಳೇ, ನಿಮ್ಮ ನೆಚ್ಚಿನ ಸರ್ವಂ ಹಿತಂ ಚಾನಲ್ಗೆ ಆತ್ಮೀಯ ಸುಸ್ವಾಗತ. ಬುದ್ಧಿವಂತಿಕೆ, ಚತುರತೆ ಮತ್ತು ಸದಾ ಉತ್ಸಾಹದಿಂದ ಇರಬಯಸುವ ಮಿಥುನ ರಾಶಿಯವರೇ, ನಿಮ್ಮ ಇಡೀ ಜೀವನದ ರಹಸ್ಯ ಜಾತಕ ಹೇಗಿರಲಿದೆ ಗೊತ್ತಾ? ಸನಾತನ ಧರ್ಮ ಮತ್ತು ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಯಾವೆಲ್ಲ ಮಹತ್ತರ ಚೇಂಜಸ್ ನ ತರಲಿದೆ ಗೊತ್ತಾ? ನಿಮ್ಮ ಜೀವನ ಶೈಲಿ ಬದಲಾಗುವ ಆ ಒಂದು ದೊಡ್ಡ ಅವಕಾಶ ಯಾವುದು? ನೀವು ಸದಾ ಯಶಸ್ವಿಯಾಗಲು ಯಾವ ದೇವರನ್ನು ಪೂಜಿಸಬೇಕು, ಯಾವ ದೇವಾಲಯಕ್ಕೆ, ಗುಡಿಗೆ ನೀವು ಭೇಟಿ ನೀಡಬೇಕು, ಅಷ್ಟೇ ಅಲ್ಲ, ಉದ್ಯೋಗ, ಹಣಕಾಸು, ನಿಮ್ಮ ಜೀವನದ ಆ ಲೈಫ್ ಟರ್ನಿಂಗ್ ಪಾಯಿಂಟ್ ವಯಸ್ಸು ಯಾವಾಗ ಬರಲಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರದ ಆಧಾರದ ಮೇಲೆ ನಿಮಗೆ ತಿಳಿಸ್ಕೊಡ್ಲಿದ್ದೇವೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಒಂದು ಅದ್ಭುತ ಪರಿಹಾರವನ್ನು ಸಹ ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿದ್ದೇವೆ. ಬನ್ನಿ ಬಂಧುಗಳೇ, ಹಾಗಿದ್ರೆ ಮಿಥುನ ರಾಶಿಯವರ ಜೀವನ ಕಾಲ ಪಯಣ ಮತ್ತು ಜೂನ್ ಭವಿಷ್ಯ ಹೇಗಿರಲಿದೆ ನೋಡೋಣ. ಮೊದಲಿಗೆ ಮಿಥುನ ರಾಶಿಯವರು ಬಗ್ಗೆ ನೋಡೋದಾದ್ರೆ, ನಿಮ್ಮದು ದ್ವಿ ಸ್ವಭಾವ ರಾಶಿ. ಇದರ ಅಧಿಪತಿ ಬುಧ ಗ್ರಹ. ಹೀಗಾಗಿ ನೀವು ಯಾವುದೇ ಸನ್ನಿವೇಶಕ್ಕೆ ಬೇಗನೆ ಹೊಂದಿಕೊಳ್ಳುತ್ತೀರಿ. ಹೌದು, ನಿಮ್ಮ ಮಾತುಗಾರಿಕೆಯೇ ನಿಮ್ಮ ಶಕ್ತಿ. ಆದರೆ ಈ ಜೂನ್ ತಿಂಗಳು ನಿಮ್ಮ ಜಾತಕದ ಪ್ರಕಾರ ಅತ್ಯಂತ ವಿಶೇಷವಾಗಿದೆ. ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ಆಲೋಚನೆಗಳಲ್ಲಿ ಮತ್ತು ಬದುಕುವ ಕ್ರಮದಲ್ಲಿ ಒಂದು ಹೊಸ ಶೈಲಿಗೆ ಹೋಗುವ ದೊಡ್ಡ ಅವಕಾಶ ನಿಮಗೆ ಕಾಯ್ತಾ ಇದೆ. ಇದುವರೆಗೆ ಇದ್ದ ಹಳೆಯ ರೂಢಿಗಳನ್ನು ಬಿಟ್ಟು ಹೊಸ ಉದ್ಯೋಗ ಶೈಲಿ ಅಥವಾ ಹೊಸ ಪರಿಸರಕ್ಕೆ ನೀವು ಬದಲಾಗಲಿದ್ದೀರಿ. ಜೂನ್ ತಿಂಗಳಲ್ಲಿ ಸೂರ್ಯ ಮತ್ತು ಬುಧನ ಸಂಚಾರವು ನಿಮ್ಮ ವ್ಯಕ್ತಿತ್ವವನ್ನು ಮತ್ತಷ್ಟು ಪ್ರಭಾವಶಾಲಿಯಾಗಿಸಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಸುಂದರ ಸಮಯ ಇದಾಗಿದೆ. ನಿಮ್ಮ ಉದ್ಯೋಗ, ಹಣಕಾಸು, ಹಾಗೇನೆ ಈ ರಾಶಿಯವರ ವಯಸ್ಕರ ಶಿಕ್ಷಣದ ಬಗ್ಗೆ ನೋಡೋದಾದ್ರೆ, ಮಿಥುನ ರಾಶಿಯವರಿಗೆ ಈ ತಿಂಗಳು ಆರ್ಥಿಕವಾಗಿ ಏಳಿಗೆಯ ಮುನ್ಸೂಚನೆ ತುಂಬಾ ಕಾಣ್ತಿದೆ. ನಿಂತು ಹೋಗಿದ್ದ ಹಣ ನಿಮ್ಮ ಕೈ ಸೇರಬಹುದು. ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು ಸಹ ಜಾರಿಗೆ ತರಲು ಇದು ಸಕಾಲ ಎಂತಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರ. ಇಲ್ಲಿ ಒಂದು ಮುಖ್ಯವಾದ ವಿಷಯವಿದೆ, ವಯಸ್ಕರ ಶಿಕ್ಷಣ ಪಯಣ ಹೇಗಿದೆ ಅನ್ನೋದ್ರ ಬಗ್ಗೆ. ಹೌದು, ಮಿಥುನ ರಾಶಿಯವರ ಅಧಿಪತಿ ಬುಧನಾಗಿರುವುದರಿಂದ ನಿಮಗೆ ಕಲಿಯುವಿಕೆಗೆ ವಯಸ್ಸಿನ ಮಿತಿ ಇರೋದಿಲ್ಲ. ಈ ಜೂನ್ ತಿಂಗಳಲ್ಲಿ ನಿಮ್ಮ ವೃತ್ತಿ ಬದುಕನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯೋದಿಕ್ಕೆ ನೀವು ಹೊಸ ಕೋರ್ಸ್, ತಂತ್ರಜ್ಞಾನ ಅಥವಾ ಯಾವುದೇ ಹೊಸ ಕೌಶಲ್ಯವನ್ನ ಕಲಿಯಲು ಮುಂದಾಗುತ್ತೀರಿ. ವಯಸ್ಸಾಗಿದೆ ಎಂದು ಸುಮ್ಮನೆ ಕುಳಿತುಕೊಳ್ಳದೆ ಹೊಸದನ್ನು ಕಲಿಯುವ ನಿಮ್ಮ ಆ ನಿರ್ಧಾರವೇ ನಿಮ್ಮ ಆರ್ಥಿಕ ಏಳಿಗೆಗೆ ದೊಡ್ಡ ಪರಿಹಾರ, ಹಾಗೇನೆ ರಹದಾರಿಯಾಗಲಿದೆ. ಹಾಗಿದೆ, ನೀವು ಸದಾ ಎಚ್ಚರದಿಂದ ಇರಬೇಕಾದ ವಿಷಯಗಳೇನು? ಹೌದು, ಎಲ್ಲವೂ ಚೆನ್ನಾಗಿದೆ ಎಂದು ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ ನೋಡಿ. ಮಿಥುನ ರಾಶಿಯವರು ಸದಾ ಕೆಲವು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಲೇಬೇಕು. ಮೊದಲನೆಯದಾಗಿ ನಿಮ್ಮ ಮಾತು ಮತ್ತು ಚಂಚಲ ಮನಸ್ಸು. ಕೆಲವೊಮ್ಮೆ ಅತಿಯಾದ ಆತುರದಿಂದ ಅಥವಾ ಕೋಪದಲ್ಲಿ ಆಡುವ ಮಾತುಗಳು ಆಪ್ತ ಸಂಬಂಧಗಳನ್ನು ಕಡಿತಗೊಳಿಸಬಹುದು, ಹಾಗೇನೆ ದೂರ ಮಾಡಬಹುದು. ಎರಡನೇದಾಗಿ ಹಣಕಾಸಿನ ಹೂಡಿಕೆ ಮಾಡುವಾಗ ಯಾರನ್ನು ಕುರುಡಾಗಿ ನಂಬಾರದು. ಹೌದು, ಮೂರನೆಯದಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ, ವಿಶೇಷವಾಗಿ ನರಗಳ ದೌರ್ಬಲ್ಯ ಅಥವಾ ಅತಿಯಾದ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಯಾವುದೇ ಕಸ ಅಥವಾ ಭಾರವಾದ ವಸ್ತುಗಳನ್ನು ಇಡಬೇಡಿ. ಇದು ನಿಮ್ಮ ಬುಧಗ್ರಹದ ಶುಭ ಫಲವನ್ನು ಕಡಿಮೆ ಮಾಡುತ್ತೆ. ನೀವು ಯಾವ ದೈವಾರಾಧನೆಯನ್ನ ಮಾಡಬೇಕು, ಪೂಜಿಸಬೇಕಾದ ದೇವರು, ಭೇಟಿ ನೀಡಬೇಕಾದ ದೇವಾಲಯಗಳು ಯಾವುದು, ಯಾವ ಮಂತ್ರವನ್ನ ಪಠಿಸಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಇದ್ರ ಬಗ್ಗೆನೂ ಒಮ್ಮೆ ನೋಡ್ಬಿಡೋಣ. ಮಿಥುನ ರಾಶಿಯವರ ಪರಮ ಆರಾಧ್ಯ ದೈವ ಶ್ರೀ ಮಹಾವಿಷ್ಣು ಅಥವಾ ಶ್ರೀಕೃಷ್ಣ. ಬುಧಗ್ರಹದ ದೋಷಗಳು ನಿವಾರಣೆಯಾಗಬೇಕು ಅಂದ್ರೆ ನೀವು ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು ಅಥವಾ ಪಠಿಸಬೇಕು. ನೀವು ಭೇಟಿ ನೀಡಬೇಕಾದಂತಹ ಅತ್ಯಂತ ಶ್ರೇಷ್ಠ ದೇವಾಲಯ ಅಂದ್ರೆ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಅಥವಾ ನಿಮ್ಮ ಹತ್ತಿರದ ಯಾವುದೇ ಪ್ರಸಿದ್ಧ ಶ್ರೀಕೃಷ್ಣ ದೇವಸ್ಥಾನ ಆಸ್ಥಾನ.
ವರ್ಷಕ್ಕೊಮ್ಮೆಯಾದರೂ ತಿರುಪತಿಗೆ ಭೇಟಿ ನೀಡಿ ಕಲ್ಯಾಣೋತ್ಸವ ಅಥವಾ ದರ್ಶನ ಪಡೆದರೆ ನಿಮ್ಮ ಜಾತಕದಲ್ಲಿರುವ ದಾರಿದ್ರ್ಯ ದೋಷಗಳು ಕರಗಿ ಹೋಗುತ್ತವೆ. ನಿಮ್ಮ ದೈನಂದಿನ ಜೀವನದಲ್ಲಿ ಪಠಿಸಬೇಕಾದ ಸರಳ ಮತ್ತು ಶಕ್ತಿಯುತ ಮಂತ್ರ ಯಾವುದು? ಕೇಳಿಸ್ಕೊಳ್ಳಿ, ಜೋಪಾನವಾಗಿ ಗಮನಿಸಿ ಕೇಳಿಸ್ಕೊಳ್ಳಿ. ಓಂ ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ, ಅಥವಾ ಸರಳವಾಗಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನ ದಿನಕ್ಕೆ 21 ಬಾರಿ ಪಠಿಸಿ. ಇನ್ನು ಸನಾತನ ಧರ್ಮದ ಪ್ರಕಾರ ಬುಧವಾರದ ದಿನ ಹಸಿರು ಬಣ್ಣದ ಹೆಸರು ಕಾಳನ್ನು ದಾನ ಮಾಡುವುದು ಅಥವಾ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು ನಿಮ್ಮ ಜೀವನದಲ್ಲಿ ಅದ್ಭುತ ಯಶಸ್ಸನ್ನು ತಂದುಕೊಡುತ್ತದೆ. ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಯಾವಾಗ ಅಥವಾ ಏಕೆ ಅನ್ನೋದನ್ನ ನೋಡೋದಾದ್ರೆ, ಮಿಥುನ ರಾಶಿಯವರೇ, ಈಗ ನಿಮ್ಮ ಮನಸ್ಸಿನಲ್ಲಿರುವ ಅತಿ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡುವ ಸಮಯ ಇದು. ಹೌದು, ಮಿಥುನ ರಾಶಿಯವರ ಲೈಫ್ ಟರ್ನಿಂಗ್ ಪಾಯಿಂಟ್ ಯಾವಾಗ ಬರುತ್ತೆ ಗೊತ್ತಾ? ಸಂಖ್ಯಾಶಾಸ್ತ್ರ ಮತ್ತು ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುಧನ ಸಂಖ್ಯೆ 5 ಆಗಿರೋದ್ರಿಂದ ನಿಮ್ಮ ಜೀವನದ 23, 32, 41 ಮತ್ತು 50ನೇ ವಯಸ್ಸು ಅತ್ಯಂತ ಪ್ರಮುಖವಾದ ಟರ್ನಿಂಗ್ ಪಾಯಿಂಟ್ಗಳಾಗಿರ್ತವೆ. ಕಾರಣ, ಈ ವಯಸ್ಸಿನಲ್ಲಿ ಬುಧ ಗ್ರಹದ ಪರಿಪೂರ್ಣ ಬೌದ್ಧಿಕ ಪ್ರಭಾವ ನಿಮ್ಮ ಮೇಲಿರುತ್ತದೆ. ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು, ಮಾಡುವ ವ್ಯಾಪಾರ ಅಥವಾ ಉದ್ಯೋಗದ ಬದಲಾವಣೆಗಳು ನಿಮ್ಮನ್ನು ಅನಿರೀಕ್ಷಿತ ಎತ್ತರಕ್ಕೆ ಕೊಂಡೊಯ್ಯುತ್ತವೆ. ಹಳೆಯ ಕಷ್ಟಗಳೆಲ್ಲ ತೀರಿ ಭಾಗ್ಯೋದಯವಾಗುವ ಸಮಯ ಇದೇ ಆಗಿರುತ್ತೆ. ನೋಡಿದ್ರಲ್ಲ ಬಂಧುಗಳೇ, ಮಿಥುನ ರಾಶಿಯವರ ಜೀವನದ ಹಾದಿ ಎಷ್ಟು ಅದ್ಭುತವಾಗಿದೆ ಎಂದು. ಭಗವಂತನ ಕೃಪೆ ನಿಮ್ಮ ಮೇಲಿರಲಿ. ಈ ಜೂನ್ ತಿಂಗಳಲ್ಲಿ ಸಿಗುವ ಹೊಸ ಶೈಲಿಯ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ, ನಿರಂತರವಾಗಿ ಕಲಿಯಿರಿ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯಿರಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರು ಮತ್ತು ಮಿಥುನ ರಾಶಿಯವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ವಿಡಿಯೋ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಲು ಮರಿಬೇಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಮಾಹಿತಿಗಾಗಿ, ದೇಗುಲಗಳ ದರ್ಶನಗಳ ಮಾಹಿತಿಗಾಗಿ ನಮ್ಮ ಸರ್ವಂ ಹಿತಂ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀ ಕೃಷ್ಣ. ಧನ್ಯವಾದಗಳು.